ಬೇಡವೇ ಬೇಡ ಇವತ್ತಿನ ಬ್ಲಾಗ್ ಬಿಡೋದು ಅಂತ ತುಂಬಾ ಅನಿಸ್ತಿತ್ತು. 9 ತಿಂಗಳಿಂದ ನಾನು ಒಂದು ದಿನ ಬಿಡದಲ್ಲೇ ನಾನು ಬ್ಲಾಗ್ ನ ಅಪ್ಲೋಡ್ ಮಾಡಿದ್ದೀನಿ. ಇದಾದ್ಮೇಲೆ ಇನ್ನೊಂದು 6 ಬಾಕ್ಸಿಂಗ್ ತರ್ಸೋಣ ಅಂತಿದ್ದೀನಿ. ನಾವು ಹೋಗ್ತಿರೋದು ನಮ್ಮಮ್ಮ ಊರಿಗೆ. ನಮ್ಮನ್ನ ಪೊಲೀಸು ಹಿಡ್ದಿದ್ದಾರೆ. ನಮ್ಮ ಗಿಲ್ಲಿಯವರ ಊರು ಮಧುರೆ. ಅಲ್ಲೇ ಹೋಗ್ತಾರ ಗುರು ಅವರು. ಗಿಲ್ಲಿ ಹವ ಎಷ್ಟಿದೆ ಅಂದ್ರೆ ಇಲ್ಲಿ ನೋಡಿ. ಇದೆ 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 ಗುರು. ಇಲ್ಲಿ ನೋಡಿ ದೊಡ್ಡ ಕಟೌಟ್ ಹಾಕ್ಬಿಟ್ಟವ್ರೆ. ಅವ್ರ ಮನೆ ರೋಡ್ ಇದು ಇದೆ. ಗಿಲ್ಲಿ ಅವರ ಮನೆ. ಹೆಣ್ಣು ನೋಡಕ್ಕ ಯಾರಿಗೆ? ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಇವತ್ತು ಟೈಮ್ ಬಂದ್ಬಿಟ್ಟು 10 ಗಂಟೆಗೆ ಟಕ ಅಂತ ಎದ್ದು ಆ್ಯಂಡ್ ಪೂರ್ತಿ ರೆಡಿ ಆಗ್ಬಿಟ್ಟಿದ್ದೀವಿ. ನೆನ್ನೆ ಬ್ಲಾಗಲ್ಲಿ ನೀವು ನೋಡಿದ್ರೆ ಅಮ್ಮ ಊರಿಗೆ ಹೊರಟಿದ್ರು. ನೆನ್ನೆ ಅಮ್ಮ ಹೊರಟಿದ್ರು, ಇವತ್ತು ನಾವು ಹೋಗ್ಬಿಟ್ಟು ಅದೇನಿದೆಯೋ ಹಬ್ಬನ ನಾವು ಕೂಡ ನೋಡ್ಕೊಂಡು ಆಮೇಲೆ ವಾಪಸ್ ನಾವು ಅಮ್ಮನ ಕರ್ಕೊಂಬರ್ಬೇಕು. ಇವಾಗ ಟೈಮ್ ಎಷ್ಟು ಗೊತ್ತಾ? 10 ಗಂಟೆ ಹತ್ತಿರ ಆಗ್ತಿದೆ. ತಿಂಡಿ ಇಲ್ಲೇ ಮಾಡ್ಕೊಂಡು ಹೋದಾ? ಇವಾಗ ತಿಂಡಿ ಮಾಡ್ಕೊಂಡು ಹೊರಡ್ಬೇಕು. ನಾನು ಮತ್ತೆ ನಮ್ಮ ಅಪ್ಪ ಇಬ್ರು ಕೂಡ ಹೋಗ್ತಾ ಇರೋದು. ನೆನ್ನೆ ನಮ್ಮ ಅಮ್ಮ ಇಲ್ದೇ ಇರೋದ್ರಿಂದ ನಾವು ಆಲಿಗಡ್ಡೆ ಬೋಂಡ ಮಾಡ್ಕೊಂಡಿದ್ವಿ. ಅದ್ರ ಮೊನ್ನೆ ಬೋಂಡ ಮಾಡ್ಕೊಂಡಿದ್ವಿ. ನೆನ್ನೆ ಆಲಿಗಡ್ಡೆ ಬೋಂಡ ಮಾಡ್ಕೊಂಡಿದ್ವಿ. ಚೆನ್ನಾಗಿತ್ತು. ಆಮೇಲೆ ಅಮ್ಮ ಫೋನ್ ಮಾಡಿ, ಅಮ್ಮ ಬಿರಿಯಾನಿ ತಿಂದಿವಮ್ಮ, ತಂದೂರಿ ತಿಂದಿವಮ್ಮ ಅಂತ ಸುಮ್ಮನೆ ರೇಟ್ಸ್ತಾ ಇದ್ವಿ ನಾವು. ಸಖತ್ತಾಗಿತ್ತು. ತಿಂಡಿ ಮಾಡ್ಬಿಟ್ಟು ಹೊರಡ್ಬೇಕು ನಾನು. ಅಂಡ್ ಇನ್ನೊಂದು ಮೈನ್ ಥಿಂಗ್ ಏನಂದ್ರೆ, ಆಲ್ಮೋಸ್ಟ್ ನೆನ್ನೆ ಬ್ಲಾಗು 11:15 ನೈಟ್ 11:15 ಹಂಗೆ ಪೋಸ್ಟ್ ಮಾಡಿದ್ದೆ. ಎಷ್ಟು ಮನ್ಸಿತ್ತು ಅಂದ್ರೆ, ಓಕೆ ಪರವಾಗಿಲ್ಲ ಬಿಡು, ಲೇಟ್ ಅಪ್ಲೋಡ್ ಮಾಡೋದು ಬೇಡ, ಇವತ್ತು ಬಿಟ್ಬಿಡೋಣ ಬೇಡ, ಇನ್ನೇನೋ ಬೇಡವೇ ಬೇಡ ಇವತ್ತಿನ ಬ್ಲಾಗ್ ಬಿಡೋದು ಅಂತ ತುಂಬಾ ಅನಿಸ್ತಿತ್ತು. ಬಟ್ ಏನಂದ್ರೆ ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಬಂದಿದ್ದೀನಿ. ಎಷ್ಟೊಂದು ತಿಂಗಳಿಂದ ಮಾಡ್ಕೊಬಂದಿದ್ದೀನಿ. ನಾನು ಆನೆಸ್ಟ್ಲಿ 100% 4 to 5 months ಇಂದ ನಾನು ರೆಗ್ಯುಲರ್ ಆಗಿ ಬಿಟ್ಕೊಂಡ್ ಬರ್ತಿರೋದಂತ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದು. ಬರೀ 5 months ಆಗಿದೆ, ಬರೀ 4 months ಆಗಿದೆ ಬಿಟ್ಬೋಣ ಅಂತ. ಬಟ್ ವೆನ್ ಐ ಚೆಕ್, ನಾನು ಯಾವಾಗ ಚೆಕ್ ಮಾಡಿದ್ನೋ 9 ತಿಂಗಳಿಂದ ನಾನು ಒಂದು ದಿನ ಬಿಡದಲ್ಲೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. 9 ತಿಂಗಳು 270 days ಒಂದು ದಿನ ಬಿಡದಲ್ಲೇ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಆಗ ನನ್ನ ತಲೆ ಒಳಗೆ ಕೂರ್ತು, ಇನ್ನೇನು ಹತ್ತತ್ರ 1 year ಆಗ್ತಿದೆ. 1 year ಕಂಪ್ಲೀಟ್ ಮಾಡ್ತಿದ್ದೆ ನೀನು. ಡೋಂಟ್ ಗಿವ್ ಅಪ್. ಇವಾಗ ಬಿಟ್ಟು ಅಪ್ಲೋಡ್ ಮಾಡ್ಬೋದು, ಬಟ್ ಅದೇ ಸೇಮ್ ಅಂದ್ಬಿಟ್ಟು ಬರಲ್ಲ. ಕನ್ಸಿಸ್ಟೆನ್ಸಿ ಅಂತ ಬರಲ್ಲ. ಗ್ಯಾಪ್ ಹೋಗ್ಬಿಟ್ರೆ ಸೊ ದಟ್ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲ ನೀನು 1 year ಕಂಪ್ಲೀಟ್ ಮಾಡಿಲ್ಲ ಅಂತ ಅದೇ ಒಳಗಡೆ ಮನ್ಸಲ್ಲಿ ಕೂರ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲ, ಬಿಡಬಾರ್ದು ಅಂದ್ಬಿಟ್ಟು 11:45ಗೆ ವ್ಲಾಗ್ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ತಿಂಗಳಲ್ಲೇ ನನ್ನ ಯೂಟ್ಯೂಬ್ ಜರ್ನಿ 1 ವರ್ಷ ಕಂಟಿನ್ಯೂಸ್ ಆಗಿ ಬಿಟ್ಟಿರೋ ಒಂದು ವ್ಲಾಗ್ ಜರ್ನಿ ಆಗುತ್ತೆ. ಸೂಪರ್ ಕ್ರೇಜಿ. ಅದಕ್ಕೋಸ್ಕರ ನಾನು ವ್ಲಾಗ್ನ ಬಿಡ್ತಾ ಇಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀನಿ. ಆ್ಯಂಡ್ ಕೆಲವೊಂದು ವಿಷಯಗಳಿಗೆ ಯಾಕೋ ಸ್ವಲ್ಪ ಆಗಲ್ಲ, ಅದೊಂಥರ ಮೈಂಡ್ ಡೈವರ್ಟ್ ಆಗುತ್ತಲ್ಲ. ಅವಾಗ 1 week ಗ್ಯಾಪ್ ತೊಗೊಂಬೇಡ ಅಂತ ಅನ್ಸುತ್ತೆ. ಬಟ್ ಆದರೂ ನನಗೋಸ್ಕರ ನನ್ನ ಪ್ರೀತಿ ಮಾಡೋರು ಅಥವಾ ನನ್ನ ನೋಡೋರು ಒಂದಿಷ್ಟು ಜನ ಇದ್ದಾರೆ. ಅವ್ರನ್ನ ಬೇಜಾರು ಮಾಡಬಾರ್ದು ಅಂತ ಎಷ್ಟೇ ಕಷ್ಟ ಆದರೂ ಬ್ಲಾಗ್ ಮಾಡ್ತಾ ಇದ್ದೀನಿ. ಐರನ್ ಮಾಡ್ತವ್ರೆ ಗೈಸ್ ನಮ್ಮ ಡ್ಯಾಡಿ. ಹಾಸಿಗೆ ಮೇಲೆ ಮಾಡ್ತಾರೆ. ಹಿಂಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹಿಂಗೆ ಆಗದ್ ನಮ್ಮಪ್ಪ. ಅದಕ್ಕೆ ಹೇಳೋದು ಮಗನ್ ಮಾತು ಕೇಳಬೇಕು. ಅವಾಗ ನಂಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ತಿರ್ತಾರ, ಅಮ್ಮನ ಮಾತು ಕೇಳ್ಬೇಕು ನೀನು, ಅಪ್ಪನ ಮಾತು ಕೇಳ್ಬೇಕು ನೀನು ಅಂತ. ಹಂಗೆ ಇವಾಗ ಮಗನ್ ಮಾತು ಕೇಳ್ಬೇಕು ಗೈಸ್. ಆದ್ರೂ ಶೂ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಬಾಕ್ಸ್ ಒಳಗಡೆ ಇರೋ ಶೂ ನೋಡ್ತಿದ್ರೆ ಇದೇ ತರನೇ ಇನ್ನೂ ಹಿಂಗ್ ಹೋಗ್ಬೇಕು. ಮಸ್ತ್ ಇರುತ್ತೆ ಶೂ ಬಾಕ್ಸ್ ಕಲೆಕ್ಷನ್ ಮಾಡೋದು. ನೆಕ್ಸ್ಟ್ ಲೆವೆಲ್ ಅನ್ಕೊಂಡು ನನಗಂತೂ ಸಖತ್ ಇಷ್ಟ. ಅದು ಇವಾಗ ಆಗಲ್ಲ ಸದ್ಯಕ್ಕೆ. ನಾನು ಹೊಸ ಮನೆಗೆ ಹೋಗೋ ಅಷ್ಟರಲ್ಲಿ ಮೋಸ್ಟ್ಲಿ ಇನ್ನೊಂದು ಸ್ಟೆಪ್ ಮೇಲೆ ಹೋಗಿರ್ಬೋದೇನೋ ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಡ್ಯಾಡಿ, ನನಗೆ ವಾಚ್ ಹಾಕೊಳ್ಳೋದು ಅಭ್ಯಾಸನೇ ಇಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಹೊರಗಡೆ ನೀನು ಶರ್ಟ್ ಹಾಕೋ ಬಂದಾಗ ವಾಚ್ ಹಾಕೊಂಬರೋಕ್ಕೆ ಎಷ್ಟು ಹೇಳೋದು ನಿನಗೆ ಅಂತ ಹೇಳ್ತಿರ್ತಾರೆ. ಇವಾಗ ಯಾವ್ದಾದ್ರು ಒಂದು ವಾಚ್ ಹಾಕೊಂಡ್ಬಿಡ್ಬೇಕು. ಆಹಾ ಚಂದ ಮರೆ ತೆಗಿಯೋಕ್ಕೆ ಹಾಕಕ್ಕೆ. ಇವಾಗ ಇದೇ ಶೂ ಹಾಕೋತಾ ಇರೋದು. ನೀವು
ಇವಾಗ ಇದಾಯ್ತಾ, ಇದಾದ್ಮೇಲೆ ಇನ್ನೊಂದು 6 ಬಾಕ್ಸಿಂಗ್ ತರ್ಸೋಣ ಅಂತಿದ್ದೀನಿ. ಸುತ್ತ ಇಟ್ಬಿಡ್ಬೋಣ. ಹ್ಞೂ ಬಾಬಾ, ಹಿಂಗೊಂದು ಸ್ಟೆಪ್ ಹಿಂಗೊಂದು ಸ್ಟೆಪ್ ಹಿಂಗೊಂದು ಸ್ವಲ್ಪ. ನಮ್ಮಮ್ಮ ಹೋಗೋ ಟೈಮಲ್ಲಿ ಫುಲ್ಲು ಕ್ಲೀನ್ ಮಾಡಿಕ್ಕಿದ್ರು. ಆಮೇಲೆ ನಾನೇ ಅನ್ಕೊಂಡೆ ಬೆಳಗ್ಗೆ ಎದ್ಬಿಟ್ಟು ಪಾತ್ರೆ ತೊಳಿತಿದ್ದೆ ಅಂತ ಅನ್ಕೊಂಡೆ ಪಾಪ ನೀನು. ಇಲ್ಲಿ ನೋಡಿದ್ರೆ ಈ ರೇಂಜ್ ಮಾಡಿಕ್ಕಿದ್ಯಾ. ಈ ರೇಂಜ್ ಮಾಡಿರೋದು ಏನಕ್ಕಂದ್ರೆ ಇವತ್ತು ನಮ್ಮ ಅಮ್ಮ ನಮ್ಮ ಜೊತೆ ವಾಪಸ್ ಬಂದ್ಬಿಡುತ್ತೆ. ಆ ಒಂದು ನಂಬಿಕೆ ಮೇಲೆ ನಮ್ಮ ಅಪ್ಪ ಹಂಗೆ ಬಿಟ್ಟಿರೋದಿಲ್ಲ ಅಂದ್ರೆ ತೊಳಿತಿದ್ರು. ಇಲ್ಲಿ ನೋಡಿ ಮನೇನ ಏನಿಟ್ಟೋ ಅಮ್ಮ ನೋಡ್ಕೊಳಮ್ಮ. ಇದೆಲ್ಲ ಅಪ್ಪ ಮಾಡಿರೋದು ಅಮ್ಮ. ಇಲ್ಲಿ ನೋಡಿದ್ದು ಅಪ್ಪ. ಅಮ್ಮ ಇದ್ ನೋಡ್ಕೊ ಇದೆಲ್ಲ ಅಪ್ಪನೇ ಮಾಡಿರೋದು, ನಾನಲ್ಲ. ನಮ್ಮ ಅಮ್ಮ ಬರ್ತಾರೆ ಅನ್ನೋ ಒಂದು ಇದ್ದಿದ್ದಾಗ ನಾವೇನು ಮಾಡಲ್ವಲ್ಲ, ಸೋಂಬೇರಿ ಬಿಡುತ್ತದ್ದು ನಾವು. ನಮ್ಮಪ್ಪ ವೈಟ್ ಶರ್ಟು, ಜೀನ್ಸ್ ಪ್ಯಾಂಟು, ವೈಟು. ಎಲೆಕ್ಷನ್ಗೆ ಹೋಯ್ತಿದ್ದೀನಪ್ಪ, ಪ್ರಚಾರಕ್ಕೆ ಹೋಯ್ತಿದ್ದ ನಮ್ಮಪ್ಪ. ಓಟ್ ಹಾಕಿ ನಿನ್ ಕೈ ಮೇಲೆತ್ತು ಓಟ್ ಹಾಕು. ಈ ಶೋಲ್ಡರ್ ಬೇರೆ ನಾವು ಹೋಗ್ಬಿಟ್ಟೈತೆ ನಮ್ಮ ಅಪ್ಪಂಗೆ. ನಮ್ಮಪ್ಪ ಈಗ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಹೋಗ್ತಾರೆ. ಇನ್ನೇನೋ ಕೆಲವೇ ದಿನಗಳಲ್ಲಿ MLA ಇಲ್ಲ CM ಆಗ್ತಾರೆ ನಮ್ಮಪ್ಪ. ಹಸು ಗಾಡಿ ಬೀಳಿಸ್ಬೋದು. ಗೈಸ್, ಇವಾಗ ನಾವು ಹೋಗ್ತಿರೋದು ನಮ್ಮಮ್ಮ ಊರಿಗೆ, ಮಂಡ್ಯ ಮಳವಳ್ಳಿ ನಮ್ಮಮ್ಮ ಊರು. ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ಹಬ್ಬ ಇತ್ತು, ಅದಕ್ಕೋಸ್ಕರ ನಮ್ಮಮ್ಮ ನೆನ್ನೆನೇ ಹೋಗ್ಬಿಟ್ಟಿದ್ರು. ಇವಾಗ ನಾನು ನಮ್ಮ ಅಪ್ಪ ಹೋಗ್ಬಿಟ್ಟು ವಿಸಿಟ್ ಹಾಕ್ಕೊಂಡು ಹಬ್ಬ ನೋಡಿಕೊಂಡು ಆ್ಯಂಡ್ ವಾಪಸ್ಸು ಬಂದ್ಬಿಡ್ಬೇಕು. ತುಂಬ ಜನ ಕೇಳ್ತಾ ಇದ್ರಿ ಅಮ್ಮ ಊರು, ಅಮ್ಮ ಫ್ಯಾಮಿಲಿ ತೋರಿಸಿ ಅಂತ. ಇವತ್ತು ಮೋಸ್ಟ್ಲಿ ಎಲ್ಲರೂ ಬಂದಿರ್ತಾರೆ, ಬನ್ನಿ ತೋರಿಸ್ತೀನಿ. ನನ್ನ ಔಟ್ಫಿಟ್ಟು ನಾನು ಸಿಲ್ವರ್ ಪ್ಲೇ ಬಟನ್ ದಿನ ಓಪನ್ ಮಾಡೋ ದಿನ ಹಾಕಿದ್ನಲ್ಲ, ಅದೇ ಔಟ್ಫಿಟ್ಟು. ಆ್ಯಂಡ್ ಮೈಕು, ಏರ್ಪೋಡ್ಸು, ಚಾರ್ಜರ್ ತೊಗೊಂಡಿದ್ದೀನಿ. ಚಾರ್ಜರ್ ಮೇಯ್ನು, ಚಾರ್ಜ್ ಬೇಗ ಇಳ್ದು ಹೋಗ್ಬಿಡುತ್ತೆ. ಗೈಸ್, ನಿಮ್ಮ ಕಮೆಂಟ್ನ ಹಿಂಗೆ ಅಂದಿದ ತಕ್ಷಣ ಇನ್ನೊಂದು ಹೈಪ್ ಅಂತ ಬಟನ್ ಬರುತ್ತೆ. ಹೈಪ್ ಮಾಡಿ ಗೈಸ್, ಹೈಪ್ ಮಾಡಿ. ಬೆಳಗ್ಗೆನೆ ಎದ್ದು ನೀಟಾಗಿ ಕಾರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋರು ನಾವಪ್ಪ. ಇಲ್ಲ, ನಾನು ಮಾಡಿದ್ದೆ ನೆನ್ನೆ, ನಾನು ತಾನೇ ಮಾಡಿದ್ದೆ. ಇವಾಗ ನಾವಪ್ಪ ಸುಮ್ಮನೆ ಕಾರ್ ಸಖತ್ತಾಗಿದ್ದೇನೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟವ್ರು. ಒಳಗಡೆ ಎಲ್ಲ ನೀಟಾಗಿ ಉಜ್ಜಿ ಹಾಕ್ಬಿಟ್ಟವ್ರೆ. ಎಸ್, ನಾನು ಅಪ್ಪ ಏನೂ ತಿಂದಿರಲಿಲ್ಲ, ಬೆಳಗ್ಗೆಯಿಂದ ತಿಂಡಿ ಏನೂ ಮಾಡಿರಲಿಲ್ಲ. ಅದಕ್ಕೆ ಇಲ್ಲೇ ಹೋಟೆಲ್ ಇಬ್ಬರು ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ನಾನು ಅಪ್ಪ ಇಲ್ಲೇ ಕಾರ್ ಪಾರ್ಕ್ ಮಾಡಿ ತಿಂಡಿ ತಿನ್ನೋದಕ್ಕಂತ ಬಂದಿದ್ದೀವಿ. ತಿಂಡಿ ತಿಂದು ಹೊರಡೋಣ ಬನ್ನಿ. ಗೈಸ್, ಅಲ್ಲಿ ಮೇಲೆ ರೂಮ್ಸ್ ಇದೆ ನೋಡಿ, ಅದೇ ಥರನೇ ನಮ್ಮ ಅಪ್ಪನೂ ಕೂಡ ಮುಂಚೆ ಅಲ್ಲ ಬ್ಯಾಚುಲರ್ಸ್ ರೂಮಲ್ಲಿ ಹಂಗೆ ಇದ್ದಿದ್ದು ಗೈಸ್. ಈ ಚಿಕ್ಕ ಪುಟ್ಟ ರೂಮಲ್ಲಿ ಇದ್ದಿದ್ದು ನಮ್ಮ ಅಪ್ಪ. ಈ ಬ್ಯಾಚುಲರ್ ಧರ್ಮಂಕಲ್ಲು, ಇವರು ಇನ್ಯಾರ್ಯಾರು, ರಮೇಶ್ ಅಂಕಲ್, 3 ಜನ ಇತ್ತು. ಆಮೇಲೆ ನಮ್ಮ ಅಮ್ಮ ಬಂದಾಗ ಇನ್ನೊಂದು ರೂಮಿಗೆ ಸಪ್ರೇಟ್ ಆಗಿದ್ದವರು. ಅದು ಅದೇ ಥರ ಇತ್ತು. ನನಗೆ ಸೆಟ್ ದೋಸೆ, ಅಪ್ಪ ಇಡ್ಲಿ ವಡೆ ತಗೊಂಡವ್ರೆ. ನಮ್ಮ ಅಪ್ಪ ಚೆನ್ನಾಗಿ ತಿಂದ್ಬಿಟ್ಟು ಬಿಟ್ಟು ಹೋಗ್ತವ್ರ. ಹಂಗೆ ನಾನು ಯಾಪ ಬಿಟ್ಟು ಹೋಯ್ತೆ, ಬಿಟ್ಟು ಹೋಯ್ತೆ. ಅಮ್ಮ ಆಗಿದ್ದಿದ್ರೆ ನಾನು ಕೈ ಹಿಡ್ಕೊಂಡು ನಾನು ಕಾರವರೆಗೂ ಬರೋವರೆಗೂ ಜೊತೆಲೆ ಬರ್ತಿತ್ತು. ನೆನ್ನೆ ಹೋಗಿದ್ದಾಗ ಜೊತೆ ಬರಲಿಲ್ಲ. ನೆನ್ನೆ ಅವಾಗ ಒಬ್ಬನೇ ಹೋಗಿದ್ಯಾ? ಡೈಲಿ ಹೋಗ್ತೀಯಲ್ಲ ಕರೆಕ್ಟ್. ಆದ್ರೂ ನಮ್ಮಮ್ಮ ಇದ್ದಿದ್ರೆ ಜೊತೆಲೆ ಬರ್ತಿದ್ರು. ನಾನು ನಮ್ಮಪ್ಪ ಪ್ಲಾನ್ ಮಾಡಿದ್ದು ಅಲ್ಲಿ 11 ಗಂಟೆಗೆ ಇರ್ಬೇಕು ಅಂತ. ನಾವು ಇಲ್ಲೇ 11 ಗಂಟೆಗೆ ಹೊರಡ್ತಾ ಇದೀವಿ. ಇನ್ನು 1 ಅವರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಇನ್ನೊಂದೇನಂದ್ರೆ, ನಾನು ಅಪ್ಪ ಎಲ್ಲ ಸ್ವಲ್ಪ ಕಮ್ಮಿ ಅಮ್ಮ ಊರಿಗೆ ಹೋಗೋದು, ರೇರು. ಎಲ್ಲೋ ಒಂದು ಸ್ವಲ್ಪ ಕೆಲಸ ಇದ್ದಾಗ ಹೋಗೋದು. ಆಲ್ಮೋಸ್ಟ್ ನಮ್ಮೂರಿಗೂ ಅಷ್ಟೇ ಅವಾಗವಾಗ ಎಲ್ಲೋ ಕೆಲಸ ಇದ್ದಾಗ ಹೋಗೋದು. ನಮ್ಮಮ್ಮನೂ ಕೂಡ ತುಂಬ 2 ವರ್ಷ ಆಗಿರ್ಬೇಕು, 1 ವರ್ಷ 2 ವರ್ಷ. ಅದಾದ್ಮೇಲೆ ನಾನು ಚಿಕ್ಕ ವಯಸ್ಸಲ್ಲೇನೋ ಹೋಗಿದ್ದು, ಈಗ ಹೋಗ್ತಾ ಇರೋದು. ನಾನು ಅಪ್ಪನೂ ಅಷ್ಟೇ. ಎಷ್ಟು ವರ್ಷ ಆಗೋದಪ್ಪ? ತುಂಬ ವರ್ಷ ಆಯ್ತು. ನಾನು ಅಷ್ಟೇ. ಕೆಲಸ ನಮ್ಮ ಅಪ್ಪಂಗೆ ರಜೆ ಇರಲ್ಲ. ಎಲ್ಲೋ ಒಂದೊಂದು ಟೈಮ್ ರಜಾ ಸಿಕ್ತಾಗ ನಮ್ಮೂರ್ಗೆ ಹೋಗ್ತೀವಿ. ರಜದಲ್ಲಿ ನಮ್ಮೂರ್ಗೆ ಮುಗಿಸ್ಕೊತೀವಿ. ಅದಕ್ಕೆ ರಿಟೈರ್ಮೆಂಟ್ ಕೊಡ್ಸ್ಬೇಡ ನಿಂಗೆ ಅಂತ. ಇನ್ನೊಂದು 10 ವರ್ಷ ಮಾಡೋದು. 10 ವರ್ಷ ರಿಟೈರ್ಮೆಂಟ್ ಕೊಡ್ಬೇಕು ನಾವು ಅಪ್ಪಂಗೆ. ನೋಡೋಣ, ಹೋಗ್ಬಿಟ್ಟು ಆಫ್ಟರ್ ಸೋ ಲಾಂಗ್ ಟೈಮ್ ಅಮ್ಮ ಊರಿಗೆ ಹೋಗ್ತಾ ಇರೋದು. ಚಲೋ ಹೋಗುವ. ಗೈಸ್, ಇವಾಗ ನಮ್ಮಪ್ಪ ಒಂದು ಸಾಂಗ್ ಆಡ್ತಾರೆ. ಡ್ಯಾಡಿ ಒಂದು ಸಾಂಗ್ ಬಿಡು ಡ್ಯಾಡಿ, ಕಂಠದಲ್ಲಿ ನಿಂಗೆ ಟಕ್ಕಂತ ಬಿಡು ಡ್ಯಾಡಿ. ಮಲಗಿದ್ದ ನೆನ್ಪಾಯ್ತು. ಅಯ್ಯೋ ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಹಾಡಾಗ್ತಿರುತ್ತೆ. ಸುಮ್ಮನೆ ಮಲ್ಗದ ಯಾಕೆ ಅಂದ್ಬಿಟ್ಟು ನಮ್ಮ ಅಪ್ಪ ಹಾಡಿಸ್ಬೇಕಂತ ನಾನು ಯಾವ್ದು ಅನ್ಕೊಂಡಿದ್ದೇನೆ ಅಂದ್ರೆ, ಇದೇ ನಾಡು ಇದೇ ಭೂಮಿ ಎಂದೆಂದು ನನ್ ಗೊತ್ತಿರ್ಬೇಕು. ಗೊತ್ತಿಲ್ಲ. ಸರಿ, ನಿಂಗೆ ಯಾವ್ದು ಗೊತ್ತು ಇವಾಗ? ಯಾವ್ದು ಗೊತ್ತು?
ಸಡನ್ ಆಗಿ ಯಾವ್ದು ಬರುತ್ತೆ ಹೇಳ, ನೆನ್ಸ್ಕೊಳ್ತೀನಿರಾ. ಜಡೀರ್ ಅಂತ ಹೇಳ. ಕೊಡಿಲ್ಲ ಸಾಂಗ್, ಇದು ಮೊಬೈಲ್ ಕೊಂಡಿದ್ದು ಯಾವ ಸಾಂಗ್ ಅಂತ ಹೇಳ್ತೀನಿ. ಇವಾಗ ನಮ್ಮಪ್ಪ ಈ ಭೂಮಿ ಬಣ್ಣದ ಬುಗುರಿ ಆ ಸಾಂಗ್ ನ ಕಲಿತಾರಲ್ಲ ಗೊತ್ತು, ಜಸ್ಟ್ ನೋಡ್ಕೊತಾವ್ರೆ. ಸ್ವಲ್ಪ ಒಂದ್ ಲೈನ್ ಅಲ್ಲ, ಒಂದ್ ಪ್ಯಾರಾ, ಒಂದ್ ಸ್ಟಾರ್ಟಿಂಗ್ ಲೈನ್. ರೆಡಿ ಗೈಸ್, ನಮ್ಮಪ್ಪ ಆಡೋ ಸಾಂಗ್ ಹೇಗಿದೆ ಅಂತ ಕಾಮೆಂಟ್ ಹಾಕಿ ಕೇಳಾದ್ಮೇಲೆ ಕಾಕಿರೋ ಕಲೆಕ್ಷನ್. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನದರ ಮೇಟಿ ಕಣೋ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನದರ ಮೇಟಿ ಕಣೋ. ಬಸ್ ಅಯ್ಯ, ಸ್ಟಾರ್ಟ್ ಮಾಡಿಲ್ಲ, ಈಗ ಮಾಡ್ಬೇಕು. ಅಯ್ಯೋ, ಇಲ್ಲ ಗೈಸ್, ಸ್ಟಾರ್ಟ್ ಮಾಡಿದೆ. ಹೆಂಗಿತ್ತು ಗೈಸ್ ಕಾಮೆಂಟ್ ಹಾಕಿ. ನಾ ಅಪ್ಪ ಒಂದು ಟೈಮಲ್ಲ ಪ್ರಾಕ್ಟೀಸ್ ಮಾಡಿ 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 ಕಲ್ತ್ಕೊಂಡ್ಬಿಟ್ಟವ್ರೆ. ಒಂದಿಷ್ಟು ಸಾಂಗ್ನ ಅವ್ರದ್ದೊಂದು ಪ್ಲೇ ಲಿಸ್ಟ್ ಅಲ್ಲಿ ಹಾಕೊಂಡ್ಬಿಟ್ಟವ್ರೆ. ಅವ್ರು ಏನ್ ಆಡ್ತಾರೋ ಅದು ಸಾಂಗ್ ನ ಪ್ಲೇ ಲಿಸ್ಟ್ ಅಲ್ಲಿ ಹಾಕೊಂಡ್ಬಿಟ್ಟವ್ರೆ. ಆ ಸಾಂಗ್ ನ ಪ್ರತಿ ಒಂದು ಆರ್ಕೆಸ್ಟ್ರಾದಲ್ಲೂ, ಪ್ರತಿ ಒಂದು ಕಾರ್ಯಕ್ರಮ, ಪ್ರತಿ ಒಂದು ಫಂಕ್ಷನ್ ಅಲ್ಲೂ ಸೇಮ್ ಸಾಂಗ್ ಹೇಳದ್ ನಮ್ಮಮ್ಮ. ಸೊ ನಮ್ಮಪ್ಪ ಹೊಸ್ದಾಗಿ ಕಲಿಬೇಕು, ಅದೇ ಹೊಸ್ದಾಗಿ ಏನಾದ್ರು ಕಲಿಬೇಕು. ಗೈಸ್, ನಮ್ಮನ್ನ ಪೊಲೀಸು ಹಿಡ್ತಿದ್ದಾರೆ. ಇಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ತಾರೆ ಟೈಮಲ್ಲಿ, ಚನ್ನಪಟ್ಟಣದಲ್ಲಿ ನೋಡಿ, ಅಲ್ಲೇ ಇದ್ದಾರೆ ಪೊಲೀಸ್. ಅಲ್ಲಿ ಹೋಗ್ಬಿಟ್ಟು ಮೋಸ್ಟ್ಲಿ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ತೋರಿಸ್ಬೇಕೇನು. ನಡೀತಿರುತ್ತೆ ಇಲ್ಲಿ ಮೋಸ್ಟ್ಲಿ ಎಲ್ಲ ಕಾರ್ಗಳ್ನು ಹಿಡಿತಿರ್ಬೇಕು ಇವಾಗ. ಯಾಕಂದ್ರೆ ಆ ರೋಡು, ಅಲ್ಲೊಂದು ರೋಡ್ ಐತೆ, ಆ ರೋಡು ಬಿಟ್ಟಿಲ್ಲ. ಈ ಕಡೆನೇ ಎಲ್ಲ ಒಂದೇ ರೋಡ್ ಒಂದ್ ವೇಳೆ ಬಿಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಎಲ್ಲ ಚೆಕಿಂಗ್ ನಡೀತಿರ್ಬೇಕು. ಎಲ್ಲ ಕ್ಲಿಯರು. ಏನು ಅಂದ್ರೆ ಇದ್ರ ಮೇಲೆ ಏನು ಕೇಸ್ ಇಲ್ಲ, ಅದೊಂದೇ ಖುಷಿ. ಯಾವುದೇ ರೀತಿ ಕೇಸ್ ಎಲ್ಲ ಇಟ್ಕೊಳ್ಳ ಈ ಕಾರ್ ಮೇಲೆ. ನೋಡಿ ಎಷ್ಟು ಜನ ಅವ್ರೆ, 1 2 3 4 ಪೊಲೀಸರು ನಿಂತವ್ರು ಹಂಗೆ. ಸೀಟ್ ಬೆಲ್ಟ್ ಹಾಕಿಲ್ಲ, ಹೇಗೆ ಇಕ್ಕಾರ್ರಿ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದಿದ್ರೆ ಹಿಡಿತಿದ್ರಂತೆ. ನಂದು ಕೂಡ ಸದ್ಯಕ್ಕೆ ಹಾಕೊಂಡು ಮಲ್ಕೊಂಡಿದ್ದೆ ನಾನು. ಈಗ ಅಷ್ಟೇ, ಎಂತ ಇಲ್ಲ. ಈ ಕಾರಲ್ಲಿ ಜಾಸ್ತಿ ಕೇಸಸ್ ಎಲ್ಲ ಇಡಲ್ಲ ನಾವು. ಇಟ್ಟರೆ ನಾನು ನನ್ನ ಕಡೆಯಿಂದ ಇಟ್ಟಿರ್ತೀನಿ, ಇಲ್ಲಾಂದ್ರೆ ಇಟ್ಟಿರಲ್ಲ. ಸೊ ಆಲ್ ಡನ್, ಪರ್ಫೆಕ್ಟ್, ಚಲೋ. ರೋಡ್ ಬಂದ್ಬಿಟ್ಟು ಮದ್ದೂರು ಮಳವಳ್ಳಿ ರೋಡ್ಗೂ ಒನ್ ವೇ ಹೋಗ್ತಾರೆ. ಈ ಕಡೆಯಿಂದನೂ ಬರ್ತಾರೆ, ಈ ಕಡೆಯಿಂದನೂ ಹೋಗ್ತದೆ ಗಾಡಿ. ಈ ಕಡೆ ಹೋಗೋ ಟೈಮಲ್ಲಿ ಈ ಒಂದು ಜಾಗದಲ್ಲಿ ಪೊಲೀಸರು ನಿಂತಿರ್ತಾರೆ. ಹುಷಾರಾಗಿರಿ, ಈ ಕಡೆಯಿಂದ ಬರೋರು ಹುಷಾರಾಗಿರಿ. ಈ ಊರು ನಮ್ಮ ಗಿಲ್ಲಿಯವರ ಊರು. ಇದೆಲ್ಲ ಅಂದ್ರೆ ಇನ್ನೇನೋ ಹತ್ರ ಅಕ್ಕಪಕ್ಕದಲ್ಲೇ ಇರೋದು. ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟವ್ರೆ ಹಬ್ಬಕ್ಕೆ. ನೋಡಿ ಗೈಸ್, ಇಲ್ಲಿ ಲೈಟ್ ಹಾಕೋಣ. ಅಲ್ಲಿ ನೋಡಿ ಲೈಟ್, ಅಲ್ಲಿ ಮರದ ಹತ್ರ ಲೈಟ್ ನೋಡಿ. ನೋಡು ಬ್ಯಾನರ್ಗಳು, ಬ್ಯಾನರ್ ಮೇಲೆ ಬ್ಯಾನರ್. ಅದ್ ನೋಡಿ ಅದೆಷ್ಟು ಜನ ಆಯ್ತದ. ಇದೇ ಸರ್ಕಲ್, ಅದೆಷ್ಟು ಜನ ಲೈಟ್ ಆಯ್ತು. ಲೈಟ್ ಹಾಕಿರ್ಬೇಕು ಅಲ್ಲಿ, ಲೈಟ್ಸ್ ಇದೆ ಅಲ್ಲಿ. ಇದೇ ಮೈನ್ ಸರ್ಕಲ್. ಬಟ್ ಹೆವಿ ಬ್ಯಾನರ್ ಹಾಕೋರ್ ಗುರು, ಬ್ಯಾನರ್ ಮೇಲೆ ಬ್ಯಾನರ್. ಎಲ್ಲಿ ದೀಕ್ಷು ಎಲ್ಲಿ? ಮಧುರೇ ಏನ್ 2 kg ಸಣ್ಣ ಆಗ್ಬಿಟ್ಟಿದ್ಯಾ? ಸೀಟ್ ಬೆಲ್ಟ್ ಹಾಕೊಂಡು ಪೊಲೀಸ್ ಮಾಡ್ತಾನೆ. ಅಲ್ಲಪ್ಪ ಊರು ಶರ್ಟ್ ಬುದ್ಧಿವಂತ ಬರೀ ಆ ಶರ್ಟ್ಗೂ ನಿಂಗೂ ಸೀಟ್ ಬೆಲ್ಟ್ ಹಾಕಿ ಅಂತ ಪೊಲೀಸ್ ಮಾಡ್ತಾನೆ. ನೋಡಮ್ಮ ಹೌದೌದು. ಅಮ್ಮ ಊರಿಗೆ ಬಂದಿದ ತಕ್ಷಣ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತಲ್ಲಪ್ಪ. ಹಂಗೆ ಟಕ್ಕಂದ ಚೇಂಜ್ ಆಗ್ಬಿಡುತ್ತೆ. ಮಾ ಅಪ್ಪ ಜೋರ ಇದು ರೈಟಾ? ಎಷ್ಟೋ ವರ್ಷ ಆದ್ಮೇಲೆ ಬಂದಿದ್ದೀವಿ ನಾವು ಅಪ್ಪ. ನಾವು ಬಂದೆ 3 ವರ್ಷ ಆಯ್ತು. 3 ವರ್ಷ ನಾವು ಬಂದೇನೆ 3 ವರ್ಷ ಆಗಿರ್ಬೇಕು. ಆಂಟಿ ಬಂದಾಗಲೇ ಬರೋದಿಲ್ಲ. ಓ ಆಂಟಿ, ನಮ್ಮ ಅಮ್ಮ ಗೈಸಿಲೆಲ್ಲ ಅವ ಇಟ್ಬಿಟ್ಟವ್ರೆ. ಆಂಟಿ ಬರ್ತಾ ಇದ್ರೆ ಆಂಟಿ ಬರ್ತಾರೆ ಹಿಡಿಯಕ್ಕಾಗಲ್ಲ ಬಿಡಿ. ಸರ್ ಇದು ಮಳವಳ್ಳಿಗೆ ಎಲ್ಲಿ ಹೋಗುತ್ತೆ? ಇಲ್ಲ ಸರ್, ಸ್ಟ್ರೈಟ್. ಇದು ಕನಕಪುರ ರೋಡ್. ಇದು ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ಹೋಗಿ. ಇದು ಮಹಾಲಕ್ಷ್ಮಿ ಅವ್ರ ಮನೆ. ಮಡಕ್ಬಿಟ್ಟಿರಿ ಆಮೇಲೆ ಲಕ್ಷ್ಮೀ ದೇವಿ ಒಳಗಡೆ. ಲಕ್ಷ್ಮಿ ಅಂಕಲ್ ಎಲ್ಲಿ
ಬಂದ್ರಾ ಇಲ್ಲ ಹೋಯ್ತಾ ಇರೋದು ವಾಪಸ್ ಮನೆಗೆ. ಸ್ವಲ್ಪ ಸುಸಾಡೆ ನಾನು ನನ್ನ ಮೆಟ್ರ ನಾನೇ ಮೇಲೆ ಬಾಂಕಲ್ಲ ಊಟ ಮಾಡುವೆ ಸೈಡ್ ಹಾಕ್ತಿ ಬಾ. ಹಾ ಬನ್ನಿ ಅಂಕಲ್. ನಿಮ್ಮ ಮನೆ ಹತ್ರ ಬರ್ತಾ ಇರೋದು ನಮ್ಮನೆಗೆ ಬರ್ಬೇಕು ಇನ್ನೇರ್ ಮನೆಗೆ ಅದಕ್ಕೆ ಸೈಡ್ ಹಾಕ್ತೀನಿ ನಡಿ. ನಮ್ಮ ಮಮ್ಮಿಯವರ ಅಕ್ಕನ ಮಗ ಅಲ್ವಮ್ಮ? ಕರೆಕ್ಟ್ ಹೇಳಿದ್ದು. ಕಾಯ್ತಾ ಇದ್ದೀವಿ ಏನ್ ದೊಡ್ಡಪ್ಪ? ಮಳವಳ್ಳಿ ಬಸ್ ಚೆನ್ನಾಗಿತ್ತು ಮಾತಾಡಿ. ನಮಸ್ತೆ. ಓ ಸೂಪರ್ ಸೂಪರ್. ಹಾ ಯಾರ ಹೆಂಗ್ ಹುಡುಗಿ ಬರ್ತಾರೆ? ಹೆಂಗ್ ಹುಡುಗಿ? ನಮಸ್ತೆ. ಹಾಯ್ ಹಾಯ್. ಅಲ್ಲ ನಿಂದು ಹೋಯ್ತು ಎಲ್ಲ ಹೋಯ್ತು. ಗೊತ್ತಾಯ್ತು. ಬೇಬಿ ಆರಾಮ? ಹೆವಿ ಸೌಂಡ್ ಇದು ಇದೈತಲ್ಲ ಇದು ಏನ್ ಖುಷಿ ಆಗೈತು ಅನ್ಬೇಡ ಕಣ. ಖುಷಿ ಆಗಿಲ್ಲ ಅವಳು. ಹಾ ನೋಡ್ದೆ ಮಾಮ ಬತ್ತೈತೆ ಅಮ್ಮ. ನಿಂದ ಇನ್ನೊಂದು ಹೆಸರೈತಂತೆ. ಅಲ್ಲಮ್ಮ ಪಿ ಇಂದೇನೋ ಸ್ಟಾರ್ಟ್ ಆಗುತ್ತಲ್ಲ. ಇಲ್ಲಿ ನಮ್ಮ ಅಮ್ಮನ ಹೆಸರು ಕರಿಯಲ್ಲ, ಹೆಸರು ಬಿಟ್ಟು ಬೇರೆ ಕರೀತಾರೆ ನಮ್ಮ ಅಮ್ಮಂದು. ಗೈಸ್, ಅಮ್ಮ ಊರದ್ದು ಏನಿದೆಯೋ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಬಟ್ ಇವತ್ತಿನ ಬ್ಲಾಗ್ ಅಲ್ಲಿ ಕಂಟಿನ್ಯೂಷನ್ ಬಂದ್ಬಿಟ್ಟು ಗಿಲ್ಲಿ ಅವರ ಮನೆ ಹೋಗ್ತಿರೋದಿರೋದು. ಅಂದ್ರೆ ಅಲ್ಲ ಕಾನ್ವರ್ಸೇಷನ್ ನಡೆದೈತೆ, ಬಟ್ ಅದನ್ನ ಕಾನ್ವರ್ಸೇಷನ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಆಗಿದೆ. ಆಮೇಲೆ ಲೈಕ್ ಹಳ್ಳಿ ಭಾಷೆ ಗೊತ್ತಿರುತ್ತಲ್ಲ, ಸೈಕ್ ಆಗಿದೆ. ಇವಾಗ ಜಸ್ಟ್ ನಾವೆಲ್ಲ ಒಂದ್ ಸ್ವಲ್ಪ ಜನ ಗಿಲ್ಲಿ ಅವ್ರ ಮನೆಗೆ ಹೋಗ್ತಾ ಇದೀವಿ. ಆ ಒಂದು ಕ್ಲಿಪ್, ಆ ಒಂದು ಕಾನ್ವರ್ಸೇಷನ್, ಆಮೇಲೆ ಯಾರು ಸಿಕ್ಕಿದ್ರು ಇದೆಲ್ಲ ಇಲ್ಲಿ ಗೊತ್ತಾಗುತ್ತೆ. ಈಗ ನೋಡಿ ಗೈಸ್ ಇವಾಗ ಎಲ್ರು ಜಾತ್ರೆಗೆ ಹೋಗ್ತಾ ಇದೀವಿ. ಅಲ್ಲಿ ನೋಡಿ, ಅಲ್ಲಿರೋ 4 ಚಿಟಾಣಿ ಪುಟಾಣಿ ಮಕ್ಳನ್ನೆಲ್ಲ ಹಾಕೊಂಡು ಇಲ್ಲೊಂದು ಮಗು ಐತೆ. ಈ ಮಗುನು ಅಲೋ ಮಗು, ಅದೇ ಡಿಕ್ಕಿ ಕೂತ್ಕೋಬೇಕು ನೀವು. ಅಲ್ಲಿ ದೊಡ್ಡವರೆಲ್ಲ ಕೂತವ್ರೆ, ಹಿಂದೆ ಡಿಕ್ಕಿಲ್ಲ ಕೂತ್ಕೊಂಬಿಡಿ. ಅಯ್ಯೋ ಅಮ್ಮ, ಅರ್ಧಕ್ಕರ್ಧ ಜಾಗ ನಿನ್ನಿಂದ ಸಾಲ್ತಿಲ್ಲ ಕಣವ. ಅಮ್ಮ ನಿನ್ನಿಂದನೇ ಅರ್ಧಕ್ಕರ್ಧ ನಮ್ಮ ಅಮ್ಮನಿಂದಾನೇ ಸಾಲ್ತಲ್ಲ ಜಾಗ. ನಾನ್ ಅನ್ಕೊಂಡಿದ್ದು ನಾವೆಲ್ಲರೂ ಜಾತ್ರೆಗೆ ಹೋಗ್ತಾ ಇದೀವಿ ಅಂತ. ಇವಾಗ ಗೊತ್ತಾಯ್ತು ನನಗೆ. ಇವಾಗ ನಾವು ಹೋಗ್ತಿರೋದು ಗಿಲ್ಲಿಯವರ ಊರಿಗೆ. ಗೊತ್ತಿಲ್ಲ ಅಂದ್ರೆ ಇಲ್ಲೇ ಹತ್ರದಲ್ಲಿ ಅಂತ, ಇಲ್ಲಿಂದ ಒಂದು 5 ಕಿಲೋಮೀಟರ್ ಅಷ್ಟೇ ಅಂತ ಇರೋದು. ಅಲ್ಲಿ ಹೋದ್ಮೇಲೆ ಮೇ ಬಿ ಸಿಗ್ತಾರ ಇಲ್ವಾ ಸೆಕೆಂಡ್ರಿ ಗೊತ್ತಿಲ್ಲ. ಬಟ್ ಹೋಗ್ಬಿಟ್ಟು ವಿಸಿಟ್ ಹಾಕೊಂಡ್ಬರೋಣ. ಎಲ್ರು ಆಲ್ಮೋಸ್ಟ್ ತುಂಬಾ ಜನ ಹೋಗ್ತಾರಂತೆ ಅಲ್ಲಿಗೆ. ಅದಕ್ಕೆ ಈ ಸಲ ನಾವು ಹೋಗ್ಬಿಟ್ಟು ಏನಿದೆ ನೋಡ್ಕೊಂಡು ಅವ್ರ ಅಪ್ಪ ಅಮ್ಮ ಇನ್ ಕೇಸ್ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡಾದ್ರೂ ಬಂದ್ಬೇಡ. ಚೆನ್ನಾಗಿರುತ್ತೆ, ಖುಷಿ ಆಗುತ್ತಲ್ಲ ಅವ್ರನ್ನ ಅಪ್ಪ ಅಮ್ಮ ಮಾತಾಡ್ಸೋದು, ಗಿಲ್ಲಿ ಮಾತಾಡ್ಸೋದು ಖುಷಿ ಆಗುತ್ತಲ್ವಾ. ಅದಕ್ಕೆ ಹೋಗೋಣ ಚಲೋ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಒಂದು 5-10 ನಿಮಿಷ ಅಷ್ಟೇ. ಗಿಲ್ಲಿ ಸಿಗಲ್ಲ ಪಾಪ, ಅವ್ರಿಗೆ ಹುಷಾರಿಲ್ಲ ಅಂತ ನೋಡಿದೀವಿ. ಈಗೆಲ್ಲ ಫುಲ್ ಬಿಸಿ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಸಿಗ್ಬೋದೇನೋ ಪಾಪ. ಅವ್ರ ಅಪ್ಪ ಅಮ್ಮ ಎಲ್ರು ಭೇಟಿ ಮಾಡಿ ಅವರು ಸುಸ್ತಾಗಿರ್ತಾರೆ. ನಾವು ಒಬ್ರು ಪ್ರೇಕ್ಷಕರು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋದಷ್ಟೇ. ಗೈಸ್, ಇಲ್ಲಿರೋ ಯಾರನ್ನಾದ್ರೂ ಒಬ್ರನ್ನ ಕೇಳ್ಬೇಕು, ಆಗ್ಲೇ ಗೊತ್ತಾಗತ್ತೆ ನಮಗೆ. ಕೇಳಿ ಅಣ್ಣ ಟೈಟ್ ಗಿಟ್ ಆಗೋರು ಅನ್ಸ್ತೈತೆ. ಓ ಅಲ್ಲೇ ಹೋಗ್ತಾರ ಗುರು ಅವರು. ಅಣ್ಣ ಗಿಲ್ಲಿಯವ್ರ ಊರು ಅಣ್ಣ, ಅಲ್ಲಿ ಹೋಯ್ತವ್ರ. ಹೊಡಿ ಹೌದಾ? ಅವ್ರೇನಾ? ಅವ್ರ ಹಿಂದೆ ಹೋಗ್ತವ್ರೆ. ಏನಮ್ಮ ನಿಂದ ಐ ಶಾರ್ಪು. ನಾವು ಅಲ್ಲಿ ಹುಡುಕ್ತಾ ಇದೀವ, ಅವ್ರಪ್ಪ ಇಲ್ಲಿಂದ ಪಾಸ್ ಆಗ್ತವ್ರೆ. ಗಿಲ್ಲಿ ಯಾವ ಎಷ್ಟಿದೆ ಅಂದ್ರೆ ಇಲ್ಲಿ ನೋಡಿ, ಈ ಮ್ಯಾಪ್ ಅಲ್ಲಿ ನೋಡಿ ಏನ್ ಕೊಟ್ಟವ್ರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗಿಲ್ಲಿ ಅವ್ರ ದಡತ್ಪುರ ಊರು ಇಲ್ಲೇ ಕೊಟ್ಟವ್ರೆ. ಇಲ್ಲೇ ಬಂದೈತೆ. ಎಂತ ಅವ ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ಒಂದು 5 ಕಿಲೋಮೀಟರ್ ಅವ್ರ ಊರು ಅಲ್ವಾ. ಇಲ್ಲಿ ದಡತ್ಪುರ ಅಂತ ಬಂತು, ಅದು ಬೇರೆ ಕಡೆ. ನಾನು ಇವಾಗ ಸುಮ್ಮನೆ ಗಿಲ್ಲಿ ಅಂತ ಹೊಡೆದೆ. ಬಿಗ್ ಬಾಸ್ ಕನ್ನಡ 12 ಸೀಸನ್ 12 ಗಿಲ್ಲಿ ಅಂತ ದಡತ್ಪುರ ಬಂತಪ್ಪ. ಓ ಏನಣ್ಣ, ಯಾರು ಕ್ವಶನ್ ಕೇಳಿದ್ದು? ಇಲ್ಲ ನೀನೇನ ಕೇಳಿದ್ದು? ಏನೇನ್ ಕೇಳಿದ್ದು? ಏನ್ ತಗೋತವ್ರೆ? ಕಾರು, ಬೈಕು. ಮೋಸ್ಟ್ಲಿ ಗಿಲ್ಲಿ ಅವ್ರ ಪಾಪುಗಿರ್ಬೇಕು. ಆರಾಮಾಗಿ ಕಂಡಿಡಿಬಹುದು. ಬೇಸ್ ಬ್ಯಾನರೇ ಹಾಕ್ಬಿಟ್ಟವ್ರೆ. ಲೈನ್ ಟು ಲೈನ್ ಬ್ಯಾನರ್ ನೋಡಿ. ಅಲ್ಲೊಂದು ಬ್ಯಾನರ್, ಇಲ್ಲೊಂದು ಬ್ಯಾನರ್, ಅಲ್ಲೊಂದು ಬ್ಯಾನರ್. ಹಾ, ಇಡೀ ಲೈಟ್ ಕಂಬ ಸ್ಟ್ರೈಟು. ಬಾ ಇಲ್ಲೊಂದು ಬ್ಯಾನರು, ಅಲ್ಲಿ ಕಿತ್ತಾಕೋರೆ. ಇಲ್ಲೊಂದು ಬ್ಯಾನರ್, ಅಲ್ಲೊಂದು ಬ್ಯಾನರ್. ಅಣ್ಣ ಇದು ಗಿಲ್ಲಿ ಅವ್ರ ಊರು ಯಾವ್ದಣ್ಣ?
ಹಾಂ ಮುಂದೆ ಹೋಗಿ ರೈಟಾ? ಓಕೆ ಅಣ್ಣ. ಬ್ಯಾನರ್ ಎಲ್ಲ ಗೊತ್ತಾಗುತ್ತಲ್ಲ? ಓಕೆ ಅಣ್ಣ. ಗೈಸ್ ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಬ್ಯಾನರ್ ಹಾಕೋರು ಇಲ್ಲಿ. ಇಲ್ಲಿ ಮುಂದೆ ರೈಟ್ ತಗೋಬೇಕು ನಾವು, ಕೇಳ್ತಾ ಇದ್ದೀವಿ. ಓ ಈ ರೈಟಾ? ಓ ಇದೆ ಗುರು. ಇಲ್ಲಿ ನೋಡಿ ದೊಡ್ಡ ಕಟೌಟ್ ಹಾಕ್ಬಿಟ್ಟವ್ರೆ. ಗಿಲ್ಲಿ ಅವ್ರ ಮನೆ. ಹಾ, ಊರೊಳಗೆನಾ? ಸರಿ ಅಜ್ಜಿ. ಒಟ್ನಲ್ಲಿ ಇವತ್ತು ನೋಡ್ಬೇಕು. ಮನೆ ಲಾಕ್ ಆಗೈತೋ ಇಲ್ಲೋ ಗೊತ್ತಿಲ್ಲ, ಮನೆ ನೋಡ್ಬೇಕಷ್ಟೇ. ಬಾಗ್ಲು ತಟ್ಟಿ ಗಿಲ್ಲಿ ಅಣ್ಣ ಇದೀರಣ್ಣ ಅನ್ಬಿಟ್ಟಾದ್ರೂ ಬರ್ಬೇಕು. ಗೈಸ್ ಇಲ್ಲಿ ನೋಡಿ, ಅವ್ರ ಮನೆ ರೋಡ್ ಇದು, ಅವರು ಊರ್ ರೋಡು. ಇಲ್ಲೂ ಬ್ಯಾನರ್ ಹಾಕ್ಬಿಟ್ಟವ್ರೆ. ಇದೆಲ್ಲ ಅವ್ರ ರೋಡ್ ಇದು. ನೋಡ್ಕೊಂಬರೋಣ ಒಂದು ಸಲಿ ಅಂದ್ಬಿಟ್ಟು ಹೋಗ್ತಾ ಇರೋದು ಸೈಡ್ ಆಗ್ಬಿಟ್ಟು ನೋಡೋಣ. ಹಾಯ್ ಬ್ರೋ, ಆರಾಮ? ಚೆನ್ನಾಗಿದ್ದೀವಿ ಬ್ರೋ, ನೀವು ಚೆನ್ನಾಗಿದ್ದೀರಾ? ಹಿಂಗೆ ಒಂದ್ ರೌಂಡ್ ಅವ್ರು ಗಿಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಬೋಣ ಅಂತ. ಅದೇ ಮನೆನಾ? ಹೋಗ್ಬೋದಾ? ಕಾರ್ ಹೋಗ್ಬೋದಾ? ಹಿಂಗೆ ಹೋಗ್ಬೋದಂತಲ್ಲ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಗೈಸ್ ಅಲ್ಲಿ ಒಂದು ಬೈಕ್ ಐತೆ. ಆ ಬೈಕ್ ಹತ್ರ, ಬೈಕ್ ಆಪೋಸಿಟ್ ಅವ್ರ ಮನೆ ಅಂತ ಹೇಳೋರೆ. ಅಲ್ಲಿ ಹೋಗ್ಬೇಕು ಇವಾಗ. ಗೊತ್ತಿಲ್ಲ ಗೈಸ್ ಇದಾರ ಇಲ್ವಾ ಅಂದ್ಬಿಟ್ಟು. ಇಲ್ಲಿ ನೀವು ಅವ್ರನ್ನ ನೋಡಕ್ ಬಂದ್ರಾ? ಇಲ್ವಾ? ಇಲ್ಲಿ ನೋಡೋಣ ಅಂತ ಬಂದ್ವಿ. ಯಾವ್ದು ಮನೆ? ಅವ್ರಪ್ಪ ಇವಾಗ ಹೋದ್ರು ಮಳವಳ್ಳಿಗೆ, ಒಂದಿವೆ ಸಿಕ್ಕಿದ್ರು. ಓ ಇದೇನಾ ಮನೆ? ನೀವು ಅದಕ್ಕೆ ಬಂದ್ರಾ? ಗೈಸ್ ಇದೆ ಗಿಲ್ಲಿ ಅವರ ಮನೆ, ಬಟ್ ಇವಾಗ ಇಲ್ವಂತೆ ಸದ್ಯಕ್ಕೆ. ಬಟ್ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಲ್ಲ. ಇರ್ಲಿ ಪರವಾಗಿಲ್ಲ. ನಾನು ಹೇಳ್ದೆ ಅಲ್ವಾ ಡೋರ್ ತಟ್ಬೇಕಂದ್ಬಿಟ್ಟು ಡೋರ್ ತಟ್ತೀನಿ ನೋಡಿ. ಗಿಲ್ಲಿ ಬ್ರೋ ತಟ್ತೀನಿ. ಅವ್ರ ದೊಡ್ಡಪ್ಪ ಸಿಕ್ಕಿದ್ದಾರೆ ಇಲ್ವಾ? ಎಲ್ಲಿದ್ದಾರೆ? ಎಲ್ಲೋಗೋರೆ? ಇದು ಗಿಲ್ಲಿ ಅವರು ಮತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲ ಇವ್ರಿಗೆ ಸಿಕ್ಕಿರಂತಲ್ಲ ಮಳವಳ್ಳಿ ಅವ್ರ ಬುಕ್ಗಳಿಗೆ ಹಾಕೊಂಡಾಗ ಅವ್ರ ಅಮ್ಮ ಅಪ್ಪ ಅವ್ರ ಅಮ್ಮ ಎಲ್ಲ ಮಿಕ್ಕೇರ್ಕೊಂಡಾಗ. ಓ ಹಂಗೆ. ಅವ್ರ ಅಕ್ಕ ಅವ್ರೆಲ್ಲ ಹೆಣ್ಣು ನೋಡಕ್ ಹೋಗಿರಂತ. ಹಂಗೆಲ್ಲ ಹೆಣ್ಣು ನೋಡಕ್ಕ? ಯಾರಿಗೆ? ಅವ್ರ ಅಕ್ಕನ ಮಗನಿಗೆ. ಗಿಲ್ಲಿಗಲ್ಲ, ಗಿಲ್ಲಿ ಅವ್ರಿಗಲ್ಲ. ಈಗ ಎಲ್ಲಿದ್ದಾರೆ ಗಿಲ್ಲಿ ಅವರು? ಯಾರು ಗೊತ್ತಪ್ಪ, ಬೆಂಗಳೂರ್ಲ ಇದಾರ, ಮೈಸೂರು. ಅವ್ರ ದೊಡ್ಡಪ್ಪ ಅಲ್ಲ, ಅಂದ್ರೆ ಅವ್ರ ಡ್ಯಾಡಿ ಅಣ್ಣ. ಇದ್ದಾಗ ಒಟ್ಟಿನಲ್ಲಿ ಅವ್ರು ಎಷ್ಟೊತ್ತು ಬರ್ತಾರೆ ಅಂತ ಗೊತ್ತಿಲ್ಲ. ಅಂಕಲ್ ನಿಮ್ಗೆ ಖುಷಿ ಆಗುತ್ತಲ್ಲ? ಖುಷಿ ಅಲ್ಲ. ಎಷ್ಟು ಜನ ಬರ್ತಾರೆ ಡೈಲಿ ಅಲ್ಲಿ ಇಲ್ಲಿಗೆ? ವಾತರಿಂದ ವಾಕು ಒಂದ್ 500 ಜನ ಬಂದವ್ರ? ಮಳವಳ್ಳಿ ಹಬ್ಬಲ್ವಪ್ಪ. ಮಳವಳ್ಳಿ, ಬುಕ್ಕಳ್ಳಿ, ಆಮೇಲೆ ಇದು ಎಂತದು ಸೆಟ್ಟಳ್ಳಿ, ಮಳವಳ್ಳಿ ದುಡ್ಡಿ ಎಲ್ಲ ಮಂಡ್ಯದ ಜನ ಸುಮಾರು. ಬಸ್ರಾಳು, ಆಮೇಲೆ ಈ ಮಂಡ್ಯ, ಅದೇ ಪಕ್ಕ ಅವ್ರೆಲ್ಲ ಮಸ್ತಾಗಿ ಬಂದವ್ರು ವತರಿಂದ. ಓ ಹಂಗೆ ಒಂದ್ 500 ಜನ ಬಂದವ್ರೆ. ಹೆಚ್ಚಾಗಿ ನೀವು ಹೇಳಿ ಕಳಿಸ್ತಾ ಇದ್ರ ನಮ್ಗೆ ಹೇಳ್ದಂಗೆ ಕಳಿಸ್ತಾ ಇದ್ರ ಎಲ್ರಿಗೂ. ಗೈಸ್ ಅಲ್ಲೇ ರೋಡಲ್ಲೇ ಅವ್ರನ್ನ ಲೈಕ್ ಬೀಟ್ ಹೊಡೆದ್ಬಿಟ್ಟು ಹಾಕೋಬೇಕಾಯ್ತು. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬಂದ್ರೆ ಆಯ್ತು, ಏನು ತೊಂದ್ರೆ ಇಲ್ಲ. ನೋಡಿದ್ರಾ? ಬನ್ನಿ. ದೊಡ್ಡಪ್ಪನವ್ರು ಸಿಕ್ಕಿರಲ್ಲ. ಅವ್ರ ದೊಡ್ಡಪ್ಪರ ನೋಡಿದ್ವಿ. ಚಲೋ ಗೈಸ್, ನೋಡಿದ್ವಲ್ಲ, ಮನೆ ನೋಡಿದ್ವಲ್ಲ, ಸಾಕು ಖುಷಿ ಆಯ್ತೇನಮ್ಮ. ಅಲ್ಲಿ ನಾವ್ ಅಲ್ಲೇ ಸೈಡ್ ಹಾಕ್ಬೇಕಿತ್ತು, ಅಂದ್ರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರನ್ನ ಮಾತಾಡ್ಸ್ಬೇಕಿತ್ತು. ಬಟ್ ಆಗ್ಲಿಲ್ಲ. ಇರ್ಲಿ ಪರವಾಗಿಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಗೈಸ್ ನೋಡ್ಕೊಳ್ಳಿ, ಇದೆ ಗಿಲ್ಲಿ ಅವರ ಮನೆ. ಇಲ್ಲಿದ್ದವರು ಇವಾಗ ಇಲ್ಲಿಗೆ ಹೋಗ್ಬಿಟ್ಟವ್ರೆ. ಅಂಡ್ ಆಬ್ವಿಯಸ್ಲಿ ಈಗ ಅವ್ರ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರಂತೆ. ಅಲ್ಲಿ ಕಾಣಿಸಿದ್ರು, ಬಟ್ ಮಿಸ್ ಆಯ್ತು. ಪರವಾಗಿಲ್ಲ, ಇದೇ ಮನೆ. ಗಿಲ್ಲಿ ಅವ್ರ ಮನೆಗೆ ಟಾಟಾ ಹೇಳ್ತಾ ಹೋಗ್ತಾ ಇದೀವಿ. ಅವ್ರ ದೊಡ್ಡಪ್ಪಗೂ ಬಾಯ್ ಅಣ್ಣ. ಬಾಯ್. ನಾವು ದೊಡ್ಡಪ್ಪ ಅಂತೀವಿ ನಿಮ್ನ. ಚಲೋ ಗೈಸ್, ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಗಿಲ್ಲಿ ಅವ್ರ ಮನೆಗೆ ಹೋಗಿದ್ವಿ, ಬಟ್ ಜಸ್ಟ್ ಮಿಸ್ ಅಲ್ಲಿ ಅವ್ರ ಅಪ್ಪ ಹಿಂಗ್ ಪಾಸ್ ಆಗ್ಬಿಟ್ರು. ನಾವು ಅವ್ರನ್ನ ಹೋಗಿ ಮಾತಾಡ್ಸ್ಬೋದಿತ್ತು ಬೇಗ, ಬಟ್ ಮನೇಲಿ ಅವ್ರ ಅಮ್ಮ ಇರ್ಬೋದು, ಅವ್ರನ್ನಾರ ಮಾತಾಡ್ಸೋಣ ಅಂತ ಆ ಒಂದು ಇದ್ರಲ್ಲಿ ಮುಂದಕ್ಕೆ ಬಂದ್ಬಿಟ್ಟು. ಬಟ್ ಅವರಮ್ಮ ಹೊರಗಡೆ ಹೋಗ್ಬಿಟ್ಟಿದ್ರು.
ಸೊ ಏನೆಲ್ಲ ಹೆಂಗಿದ್ರು ಅವ್ರ ದೊಡ್ಡಪ್ಪ ಸಿಕ್ಕಿದ್ರು, ಮನೆ ನೋಡಿದ್ವಿ, ಸಖತ್ತಾಗಿತ್ತು, ಒಳ್ಳೆ ವೈಬು. ಅಲ್ಲೇ ಅವರು ಸುಮಾರು ಒಂದು ಶಾರ್ಟ್ ಫಿಲಮ್ ಮೂವೀಸ್ ಮಾಡಿರೋದೆಲ್ಲ ಅಲ್ಲೇ ಇತ್ತು, ಅಲ್ಲೇ ಇತ್ತು ಅಂತ ಹೇಳ್ತಿದ್ರು. ನೋಡಿದೆ, ಚೆನ್ನಾಗಿತ್ತು, ಖುಷಿ ಆಯಿತು, ಫ್ಯಾಮಿಲಿ ಎಲ್ಲರೂ ಖುಷಿ ಪಟ್ಟರು. ಆ್ಯಂಡ್ ನೀವು ಕೂಡ ಮ್ಯಾಪಲ್ಲಿ ಹಾಕಿದ್ರೆ ಡೈರೆಕ್ಟ್ ಅವ್ರ ಮನೆ ಸಿಕ್ಬಿಡುತ್ತೆ. ಬಟ್ ನಮ್ಮ ಥರನೇ ಸುಮಾರು ಜನ ಬಂದಿದ್ರಂತೆ, ಅವರೇ ದೊಡ್ಡಪ್ಪ ಹೇಳಿದ್ರು 500 ಜನ ಅಂತೆ ಅವತ್ತಿನ ದಿನ ಬಂದಿದ್ದು. ಯಾಕಂದರೆ ಅವತ್ತು ಹಬ್ಬ ಮಳವಳ್ಳಿಲಿ ಸಿಡಿ ಹಬ್ಬ ಅಂತ ನಡೀತಿರುತ್ತೆ. ಆ ಹಬ್ಬ ಇರೋದ್ರಿಂದ 500 ಜನ ಬಂದಿರೋದು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ ಬರ್ತಿರ್ತಾರೆ ದಿನ ಅಂದ್ಬಿಟ್ಟು. ಇರಲಿ, ಎಲ್ಲ ಒಳ್ಳೇದಾಗಲಿ ಅಂತ ಆಶಿಸ್ತಾ ನೆಕ್ಸ್ಟ್ ವಿಡಿಯೋ ಸಿಗುವ. ನೆಕ್ಸ್ಟ್ ವಿಡಿಯೋ ಒಂದು ಭರ್ಜರಿ ವಿಡಿಯೋ ಇರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ ಆ ಬ್ಲಾಗಲ್ಲಿ. ನೆಕ್ಸ್ಟ್ ಬ್ಲಾಗಲ್ಲಿ ನೀವು ನೋಡೋದ್ರ ಬ್ಲಾಗಲ್ಲಿ, ಯಾಕಂದರೆ ಅಷ್ಟು ಪ್ರೀತಿ, ಅಷ್ಟು ಜನ. ಓ ಮೈ ಗಾಡ್, ಸೂಪರ್ ಎಕ್ಸೈಟೆಡ್. ನಾಳೆ ಬ್ಲಾಗಲ್ಲಿ ನೋಡ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.